ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಎಲ್ಲ ಮುಚ್ಚಿಬಿಟ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದೇ ಒಂದಿರೋದು. ಸರಿ, ಎಲ್ಲ ನಂಬ್ಕತ್ತೆ. ಕೆಲವರು ಬರ್ತಾರೆ, ಸರ್ ನಿಮ್ಮಿಂದ ಅನ್ನ ತಿಂತಾಯಿದ್ದೀರಿ ನಾವು, ಸೊ ಎಲ್ಲ ಸರಿ ಮಾಡ್ತೀವಿ ಸರ್, ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ನನಗೂ ತುಂಬ ಸಂತೋಷ ಆಯಿತು. ದೊಡ್ಡವ್ರಿಗೆ ಚಿಕ್ಕವರಿಗೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಹಿಸ್ಟಾರಿಕಲ್ ಟೆಂಪಲ್ಸ್ ಬಗ್ಗೆ ಆಗಿರ್ಬೋದು, ಹಾಗೆ ನಮ್ಮ ಸನಾತನ ಧರ್ಮದ ದೇವಾಲಯಗಳ ಬಗ್ಗೆ ಆಗಿರ್ಬೋದು, ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ ಇವೆಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಸಹ ವಿಡಿಯೋ ಮಾಡ್ತೀನಿ. ಹಿಸ್ಟಾರಿಕಲ್ ಪ್ಲೇಸಸ್ನ ತೋರಿಸ್ಬೇಕು, ನಮ್ಮ ಸನಾತನ ಧರ್ಮದ ಅನೇಕ ದೇವಾಲಯಗಳನ್ನ ತೋರಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ನೆಕ್ಸ್ಟ್ ಸಹ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಫುಡ್ ಆಟಗಳ ಬಗ್ಗೆನೂ ಸಹ ವಿಡಿಯೋ ಮಾಡಿದ್ದೀನಿ. ಕೆಲವೊಂದು ಫೇಮಸ್ ಹೋಟೆಲ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಫಾರ್ ಎ ಚೇಂಜು ಯಾವ್ದಾನ ಒಂದು ಫೀಲ್ಡಲ್ಲಿ ಅಚೀವ್ ಮಾಡಿರೋರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ತುಂಬ ದಿವಸದಿಂದ ಇತ್ತು. ಆ ಒಂದು ಟೈಮ್ ಈಗ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಯಾವ ಫೀಲ್ಡಲ್ಲಿ ಅಚೀವ್ ಮಾಡಿರೋರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಚಾನಲ್ನ ಫಾಲೋ ಆಗಿ. ಟೈಪಿಸ್ಟ್ ಅಥವಾ ಟೈಪ್ ರೈಟರ್, ಬಹುಶಃ ಇವರನ್ನ ಎಲ್ಲರೂ ಕೇಳಿರ್ತೀರಾ. ಕೋರ್ಟಲ್ಲಿ ಹೋದಾಗ, ತಾಲೂಕು ಆಫೀಸು ಅಷ್ಟೇ ಯಾಕೆ, ನಮ್ಮ ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲೂ ಸಹ ಈ ಟೈಪಿಸ್ಟ್ನ ನೀವು ನೋಡಿರ್ತೀರಾ. ಬಿಫೋರ್ 19th century ಈ ವಿದ್ಯೆಯನ್ನು ಕಲಿಸ್ಕೊಡೋ ಇನ್ಸ್ಟಿಟ್ಯೂಟ್ಸು ಅಷ್ಟೇ, ಹಾಗೆಯೇ ಟೈಪಿಂಗ್ ಮಿಷಿನ್ಸು ಅಷ್ಟೇ ತುಂಬಾ ಇತ್ತು. ಯಾವಾಗ ಕಂಪ್ಯೂಟರ್ ಎಂಟ್ರಿ ಆಯಿತು, ಟೈಪಿಂಗ್ ಮಿಷಿನ್ ಹಾಗೆಯೇ ಟೈಪ್ ರೈಟರ್ನ ವಿದ್ಯೆಯನ್ನು ಕಲಿಸ್ಕೊಡೋ ಇನ್ಸ್ಟಿಟ್ಯೂಟ್ಸು ಸಹ ಕಡಿಮೆ ಆಗ್ತಾ ಬಂತು. 1976ರಲ್ಲಿ ನಡೆದಾಡುವ ದೇವರು ಹಾಗೆಯೇ ತ್ರಿವಿಧ ದಾಸೋಹಿಗಳಾದ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಂದ ಉದ್ಘಾಟನೆಗೊಂಡು ಎಷ್ಟೋ ವಿದ್ಯಾರ್ಥಿಗಳಿಗೆ ಪ್ರೊಫೆಷ್ನಲಿ ಲೈಫ್ ಸೆಟ್ಲ್ ಮಾಡಿ ಈಗಲೂ ಸಹ ಸಕ್ಸಸ್ಫುಲಿ ಟುವರ್ಡ್ಸ್ 50 years ಕಡೆ ರನ್ ಆಗ್ತಾ ಇರುವಂಥ ಒಂದು ಇನ್ಸ್ಟಿಟ್ಯೂಟ್. ಹಾಗೆಯೇ ಆ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕರ ಬಗ್ಗೆ ಇವತ್ತಿನ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ತೀರಾ ಈ ಒಂದು ಸಕ್ಸಸ್ಫುಲ್ ಸ್ಟೋರಿನ ನೀವು ನೋಡಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಸಾವಿರದ 1976ರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭವಾಯಿತು. ನಮ್ಮ ಶಾಲೆ ಹೆಸರು ಶ್ರೀ ವೆಂಕಟೇಶ್ವರ ವಾಣಿಜ್ಯ ವಿದ್ಯಾಶಾಲೆ. ಅಟ್ ಪ್ರೆಸೆಂಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಎಲ್ಲ ಮುಚ್ಚಿಬಿಟ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದೇ ಒಂದಿರೋದು. ನಮ್ಮ ಹತ್ರ ಕಲಿತಿರೋರೆಲ್ಲ ಎಲ್ಲಿ ನೋಡಿದ್ರು ನಮಸ್ಕಾರ ಆಗ್ತಾರೆ. ಹೀಗೆ ನಡೆದಾಡುವ ದೇವರಿಂದ ಉದ್ಘಾಟನೆಗೊಂಡ ಈ ಒಂದು ಸಂಸ್ಥೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಲೈಫ್ ಸೆಟ್ಲ್ ಮಾಡಿದೆ. ನಮ್ಮ ದೇವನಹಳ್ಳಿ ಕೋರ್ಟಲ್ಲಿ ಕೆಲಸ ಮಾಡ್ತಾ ಇರುವಂಥ ಟೈಪಿಸ್ಟಲ್ಲಿ 50% ಈ ಒಂದು ಸಂಸ್ಥೆಯಿಂದ ಕಲಿತ ವಿದ್ಯಾರ್ಥಿಗಳಂತ ಹೆಮ್ಮೆಯಿಂದನೇ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಹೇಳ್ಕೊಳ್ತಾರೆ. ದೇವನಹಳ್ಳಿ ಕೋರ್ಟಲ್ಲಿ ಸುಮಾರು 500 ಜನ ಅಡ್ವೊಕೇಟ್ಸ್ ಇದ್ದಾರೆ. ಅದರಲ್ಲಿ 50% ನಮ್ಮ ಸ್ಟೂಡೆಂಟ್ಸೇ. ಎಲ್ಲ ಒಂದೊಂದು ತಿಂಗಳು 2 ತಿಂಗಳು ಬಂದಿರೋದು. ಆ ಥರ ಕಲ್ತ್ರಂತೂ ಸಖತ್ ಇಂಗ್ಲೀಷ್ ನಾಲೆಜ್ ಬರ್ತದೆ. ಆಮೇಲೆ ಓದೋ ಹುಡುಗರಿಗೆ ಇಂಡೈರೆಕ್ಟ್ ಅವ್ರ ಕ್ಲಾಸಲ್ಲಿ ಒಂದು 10-15% ರೈಸ್ ಮಾಡ್ಕೋಬೋದು ಪರ್ಸೆಂಟೇಜ್. ಅಷ್ಟೊಂದು ಬುದ್ಧಿ ಬೆಳೀತದೆ. ಪ್ರೈವೇಟ್ ಸ್ಕೂಲಲ್ಲಿ ವಿದ್ಯೆ ಕಲ್ತಿರೋರಿಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ. ಗೌರ್ಮೆಂಟ್ ಇದರಲ್ಲಿ ಸ್ವಲ್ಪ ಅವ್ರಿಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಕಷ್ಟ. ಬಟ್ ಇಲ್ಲಿ ಬಂದರೆ ಏನು ಅವ್ರಿಗೆ ತೊಂದರೆ ಇರ್ತದೆ ಅದೆಲ್ಲ ಕವರ್ ಆಗ್ಬಿಟ್ಟು ರಿಕವರ್ ಆಗ್ತದೆ. ಆ ಥರ ತುಂಬಾ ಸಖತ್ ನಾಲೆಡ್ಜ್ ಬರ್ತದೆ. ಡೈಲಿ ಕಂಪ್ಯೂಟರ್ನಲ್ಲಿ 4 hours ಕಂಟಿನ್ಯೂಸ್ ನೀವೇನಾದರೂ ವರ್ಕ್ ಮಾಡಿದ್ರೆ ಬಹು ಬೇಗ ಹೃದಯ ಸಂಬಂಧಿ ಕಾಯಿಲೆಗಳು ಬರೋ ಚಾನ್ಸಸ್ ಇದೆ. ಆದರೆ ನೀವೇನಾದರೂ ಟೈಪಿಂಗಲ್ಲಿ ಕಂಟಿನ್ಯೂಸ್ ಆಗಿ ನೀವು ಟೈಪಿಂಗ್ ಮಾಡಿದ್ರು ಯಾವುದೇ ರೀತಿಯ ಕಾಯಿಲೆನೂ ಇನ್ನು ನಿಮ್ಮ ಒಂದು ಬುದ್ಧಿಶಕ್ತಿ ಜಾಸ್ತಿನೇ ಆಗುತ್ತೆ. ಆರಾಮಾಗಿ ಹುಡುಗರು ಆರೋಗ್ಯ ಚೆನ್ನಾಗಿ ಉಳಿಸ್ಕೋಬೋದು. ಯೂತ್ಸ್ಗೆ ಒಂದು 20 ವರ್ಷ ಏನು ತೊಂದರೆ ಇಲ್ಲ. ಆಮೇಲೆ ಕತ್ತು ನೋವು, ಬೆನ್ನು ನೋವು ಎಲ್ಲ ಶುರುವಾದ್ದು. ಅದೇ ನಮ್ಮ ಟೈಪಿಂಗ್ ಕಲ್ತಿದ್ರೆ ಎಷ್ಟು ದಿವಸ ಬೇಕಾದ್ರೂ ಅವ್ರು ವರ್ಕ್ ಮಾಡ್ಬೋದು, ಆರೋಗ್ಯವಾಗಿರ್ತಾರೆ, ಅಪ್ಪ ಅಮ್ಮ ಊಟ ಹಾಕ್ಬೋದು. ಇಲ್ಲ ಅಂದರೆ ಚಿಕ್ಕ ಮಕ್ಕಳಲ್ಲಿ ಅಪ್ಪ ಅಮ್ಮ ಇವ್ರಿಗೆ ಊಟ ಹೆಂಗೆ ಹಾಕ್ತಿದ್ರು, ದೊಡ್ಡವರಾದ್ಮೇಲೂ ಅವ್ರಿಗೆ ಕಾಯಿಲೆ ಬಂದು ಅವರೇ ಊಟ ಹಾಕ್ಬೇಕು, ಹಂಗಾಗ್ಬಿಟ್ಟಿದೆ. ಸೊ ಟೈಪಿಂಗ್ ಅಂತೂ ಸಖತ್ತು ನಾಲೆಡ್ಜ್ ಬರ್ತದೆ. ಅಂದರೆ ಸ್ವಲ್ಪ ಕಷ್ಟಪಟ್ಟು ಕಲಿಬೇಕು. ಟೈಪಿಂಗ್ ವಿದ್ಯೆಯ ಬಗ್ಗೆ ಬೇಡ ನಿರ್ಲಕ್ಷ್ಯ ಅನ್ನೋ ಒಂದು ಆರ್ಟಿಕಲ್ ಸಹ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿದೆ.
ಕಾಯಕ ಯೋಗಿಗಳು ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ಶ್ರೀಯುತ ಎನ್ ಪುಟ್ಟರಾಜರವರು ಈ ಒಂದು ಸಂಸ್ಥೆಯನ್ನ 50ನೇ ವರ್ಷದತ್ತ ಸಕ್ಸಸ್ಫುಲ್ ಆಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಕಾರ್ಯವೈಖರಿಗೆ ಸಿಕ್ಕ ಬಹುಮಾನಗಳು, ಪ್ರಶಸ್ತಿ, ಪುರಸ್ಕಾರಗಳು ಅದೆಷ್ಟು ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ ಡೇಸಲ್ಲಿ ಇಂಜಿನಿಯರಿಂಗ್ ಓದುವಂಥ ಸ್ಟೂಡೆಂಟ್ಸು ತಾವು ಟೈಪಿಂಗ್ ಮಾಡುವಾಗ 2 ಫಿಂಗರ್ಸ್ನ ಯೂಸ್ ಮಾಡಿ ಟೈಪಿಂಗ್ ಮಾಡ್ತಾರೆ. ಇಟ್ಸ್ ವೆರಿ ಡೇಂಜರ್ ಅಂತಾನೆ ಹೇಳ್ಬೋದು. ಅದೇ ನೀವು ಟೈಪಿಂಗ್ ಕ್ಲಾಸ್ಗೆ ಹೋದಾಗ ಅದರಲ್ಲಿ ನೀವು ಎಲ್ಲ ಫಿಂಗರ್ಸ್ನ ಯೂಸ್ ಮಾಡಿ ಟೈಪಿಂಗ್ ಮಾಡೋದನ್ನ ಕಲಿತೀರಾ. ಇದು ಹೆಲ್ತಿನೂ ನಿಮಗೆ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಟೈಪಿಂಗ್ ನಾಲೆಜ್ ಇಲ್ದಿರನೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೀವು ಏನಾದರೂ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ 4 ಅವರ್ಸ್ ತಗೊಂಡ್ರೆ, ಅದೇ ಟೈಪಿಂಗ್ ನಾಲೆಜ್ ಇರೋರು ಒಂದು ಪ್ರೋಗ್ರಾಮ್ಗೆ 2 ಅವರ್ಸ್ ತಗೊಂತಾರೆ. ಅವರ ಸ್ಪೀಡ್ ಆಫ್ ಟೈಪಿಂಗ್ ಲೆವೆಲ್ಲು ತುಂಬಾ ಹೈ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನೋಡಿ ನಿಮಗೂ ಸಹ ಟೈಪಿಂಗ್ ವಿದ್ಯೆ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಎನ್ಕ್ವೈರೀಸ್ನ ಸ್ಟಾರ್ಟ್ ಮಾಡ್ಬೋದು. ಫೀಸು ಅಷ್ಟೇ ರೀಸನಬಲ್ ಪ್ರೈಸಲ್ಲೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಟ್ಯೂಬಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ನನ್ನ ಚಾನಲ್ನ ಫಾಲೋ ಆಗಿ. ಎನ್ ಪುಟ್ಟರಾಜುರವರ ಸ್ಟೂಡೆಂಟ್ಸ್ ಯಾರನ್ನ ನೋಡ್ತಾ ಇದ್ರೆ ಹಾಗೆ ಒಂದು ಕಮೆಂಟ್ ಹಾಕಿ.